ಓ ವಾ, ಬಹಳ ಮಜಾ ಬರ್ತಾ ಇದೆ. ಅಂತರಿಕ್ಷ ಬಹಳ ಸುಂದರವಾಗಿದೆ. ಇದನ್ನು ಸುತ್ತೋದ್ರಲ್ಲಿ ಏನು ಮಜಾ ಬರುತ್ತೋ ಅದು ಬೇರೆಲ್ಲೂ ಸಿಗೋದಿಲ್ಲ. ಎನಿ ಡೌಟ್? ವಾವ್ ತಮ್ಮ ನೋಡು ಫುಟ್ಬಾಲ್. ಕತ್ತೆ, ಅದು ನಮ್ಮ ಭೂಮಿ. ಎಷ್ಟು ಸುಂದರ ಬಾಲಿನಾಗೆ ಕಾಣಿಸ್ತಾ ಇದೆ. ಓಯ್ ಹೋ ಹೋ ಹೋ, ನಾನು ನಿಮ್ಗಾಗಿ ಸ್ವೆಟರ್ ಹೊಲ್ದೆ, ಚಾಚಾ ನಿಮ್ಗೆ ಅಂತರಿಕ್ಷಕ್ಕೆ ಕಳಿಸಿದ. ಹೊಡಿ ಚಪ್ಪಾಳೆ. ಓಯ್, ಅಂತರಿಕ್ಷದಲ್ಲಿ ಒಂದು ಗ್ರಹದಲ್ಲಿ ಇವತ್ತು ಲೈಫಿನ ಲಕ್ಷಣ ಕಾಣಿಸ್ತಾ ಇದೆ. ಮತ್ತೆ ಇವರು ಅಲ್ಲಿಗೆ ಹೋಗಿ ಎಲ್ಲ ಮಾಹಿತಿಯನ್ನ ತಗೊಂಡು ಬರಬೇಕು. ಮೇಡಮ್, ಆದ್ರೆ ಈ ರಾಕೆಟ್ ಅನ್ನು ಚಲಾಯಿಸೋದು ಯಾರು? ನಾವಿದನ್ನ ಪೃಥ್ವಿಯಿಂದ ಆಪರೇಟ್ ಮಾಡ್ತೇವೆ. ಸರಿ, ಜಾಗರೂಕರಾಗಿರಿ. ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ. ನಮ್ಗಿಲ್ಲಿ ಸ್ಕ್ರೀನ್ ಅಲ್ಲಿ ಎಲ್ಲ ಕಾಣಿಸುತ್ತೆ. ಇದೇನಾಗ್ತಾ ಇದೆ? ಬಹಳಷ್ಟು ಪೃಥ್ವಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಪೃಥ್ವಿ ಅಲ್ಲ, ಬಾಂಬಿನಂತ ಏನೋ ವಸ್ತು. ಅಂತರಿಕ್ಷದಲ್ಲಿ ಕೂಡ ದಿವಾಳಿ ಮಾಡ್ತಾರಾ? ಕತ್ತೆ, ಇದು ದೀಪಾವಳಿಯ ಬಾಂಬ್ ಪಟಾಕಿ ಅಲ್ಲ. ಓ ಮಕ್ಕಳೇ, ನಿಮ್ಮ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ. ಚಿಕ್ಕಪ್ಪ, ಯಾರದು? ಓ, ನನಗೆ ಗೊತ್ತಿಲ್ಲ. ಏಲಿಯನ್ಸ್ ಇರಬಹುದು. ರಾಕೆಟ್ ನ ಸೆಕ್ಯೂರಿಟಿ ಸಿಸ್ಟಮ್ ಡ್ಯಾಮೇಜ್ ಆಗಿದೆ. ಬಹುಶಃ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗದೆ ನಾವೇನ್ ಹೋಗ್ಬೋದು. ಮಾಡ್ಲಿ? ನೋಡಿ, ನಾವು ನಿಮ್ಮನ್ನು ಪಕ್ಕದ ಒಂದು ಗ್ರಹದಲ್ಲಿ ಲ್ಯಾಂಡ್ ಮಾಡಿಸ್ತಾ ಇದ್ದೇವೆ. ಅಲ್ಲಿ ಆಕ್ಸಿಜನ್ ಇದೆ, ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ದಿವಸ ಅಲ್ಲಿ ನಿಲ್ಲಿ, ನಾವು ರೆಸ್ಕ್ಯೂ ಟೀಮ್ ಕಳಿಸ್ತೇವೆ. ನನಗನ್ನಿಸ್ತಿದೆ ನಾವು ಬಹಳ ಕಷ್ಟದಲ್ಲಿ ಸಿಕ್ಕಾಕೊಳ್ತೀವಿ ಅಂತ. ಎನಿ ಡೌಟ್? ಕಂಟ್ರೋಲ್ ಸಿಸ್ಟಮ್ ಡ್ಯಾಮೇಜ್ ಆಗಿದೆ. ನಾವೀಗ ಮ್ಯಾನ್ಯುವಲಿ ರಾಕೆಟ್ ಅನ್ನ ಕಂಟ್ರೋಲ್ ಮಾಡಬೇಕು. ಮಿಟಿರ್ ಮತ್ತು ರಾಕೆಟ್ ಡಿಕ್ಕಿ ಆಗಿದೆ. ಅರೆ ಅಲ್ಲ, ರಾಕೆಟ್ಗೆ ಬೆಂಕಿ ಹಿಡಿತು. ಈಗ ನಾವೇನ್ ಮಾಡೋದು? ಚಿಕ್ಕಪ್ಪನಿಗೆ ಕಾಂಟ್ಯಾಕ್ಟ್ ಆಗ್ತಿಲ್ಲ. ಈಗ ನಾವೇ ಏನಾದ್ರೂ ಮಾಡ್ಬೇಕು. ಸಂಭಾಳಿಸ್ಕೊಂಡು ನೋಡಿ, ಮುಂದೆ ಒಂದು ಮೀಟಿಯರ್ ಬರ್ತಾ ಇದೆ. ಕಾಪಾಡಿ, ಕಾಪಾಡಿ. ಇದು ಎಲ್ಲಿ ಬಂದ್ವಿ ನಾವು? ನನ್ಗನ್ಸುತ್ತೆ ಯಾವ್ದೋ ಗ್ರಹಕ್ಕೆ ಬಂದ್ವಿ ಅಂತ. ಏಲಿಯನ್ಸ್, ಏಲಿಯನ್ಸ್, ಯಾರಂತಾನೆ ಗೊತ್ತಾಗ್ತಿಲ್ಲ. ಏಲಿಯನ್ಸ್. ಇದೆಯಾ ಎನಿ ಡೌಟ್? ದೂರ ಹೋಗಿ.
ವೆಲ್ಕಮ್ ವೆಲ್ಕಮ್. ಪಿಗಾಯ್ತು, ಆದ್ರೂ ಪಿಗೋರಿಯ ನಿಮ್ಗೆ ಸ್ವಾಗತ ಕೋರ್ತಾನೆ, ಯಾಕೆಂದ್ರೆ ಈ ಗ್ರಹ ನನ್ನ ತಾಯಿ. ಮಲೇರಿಯಾ ಅಂತೂ ಕೇಳಿದ್ದೆ, ಈ ಪಿಗೇರಿಯಾ ಎಂತದು? ಇದು ನನ್ನ ಹೆಸರು, ಗೊತ್ತಾ ಏಲಿಯನ್? ಏಲಿಯನ್ ನಾವಲ್ಲ, ನೀವು. ಹಾಯ್ 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 ಹೊಕ್ಕು, ಹಾಯ್ ಹೊಕ್ಕು, ಹಾಯ್. ಹಾ, ಶಬಾಷ್ ಹೇಳ್ಬೇಕು ನಿಮ್ಮ ಧೈರ್ಯಕ್ಕೆ. ನಮ್ಮ ಗ್ರಹಕ್ಕೆ ಬಂದು ನಮ್ಮನ್ನೇ ಏಲಿಯನ್ಸ್ ಅಂತೀರಾ? ಈ ಗ್ರಹ ಇವರದ್ದು ಹನಿ, ಇವರ ಗ್ರಹಕ್ಕೆ ನಾವು ಬಂದಿದ್ದು, ಇವರಿಗೆ ನಾವು ಏಲಿಯನ್. ಎನಿ ಡೌಟ್? ಯಾವುದೇ ಡೌಟ್ ಇಲ್ಲ. ಇಂಟೆಲಿಜೆಂಟ್, ಎಲ್ಲಕ್ಕಿಂತ ಮುಂಚೆ ನಿನ್ ಮೇಲೆ ರಿಸರ್ಚ್ ಮಾಡ್ತೀವಿ. ಏನು ರಿಸರ್ಚ್? ಹಾ, ಅದಕ್ಕೆ ತಾನೇ ನಿಮ್ ಮೇಲೆ ಬಾಂಬನ್ನು ಮಳೆ ಸುರಿಸಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು. ಈಗ ನಿನ್ನ ಮೆದುಳನ್ನ ತೆಗ್ದಿ ಅದ್ರ ಮೇಲೆ ರಿಸರ್ಚ್ ಮಾಡ್ತೀವಿ, ಮತ್ತು ಯಾವ ವಸ್ತು ಕೆಲ್ಸಕ್ಕೆ ಬರುತ್ತೋ ನಮ್ಮ ಗ್ರಹದ ಜನರಿಗೆ ಅದನ್ನ ಬಳಸ್ತೀವಿ. ಯಾಕೆಂದ್ರೆ ಈ ಗ್ರಹ ನನ್ನ ತಾಯಿ. ನನಗಿಂತ ಚುರುಕು ಬುದ್ಧಿ ಬನಿಯದ್ದು. ಎನಿ ಡೌಟ್? ಪೋಪಟ್, ನಿನ್ನ ಬಬಲ್ ಗಮ್ ಅನ್ನ ನನ್ಗೆ ಕಂಟಿಸ್ತಿ. ಇದನ್ನ ನೀನೇ ರಿಸರ್ಚ್ ಮಾಡ್ಬೇಕು. ನಾನ್ ಯಾಕೆ ಮಾಡಿಸ್ಲಿ? ಏ, 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 ಜಗಳಾಡಬೇಡಿ. ಯಾರಾದ್ರೂ ಉಳ್ಕೊಳ್ಳೋದು ಅದು ಆಗಕ್ ಸಾಧ್ಯವೇ ಇಲ್ಲ. ನೀನು ಉಳ್ಕೊಳ್ಳೋದು ಇದನ್ನ ನಾನು ಆಗೋಕೆ ಬಿಡೋಲ್ಲ. ಎಲ್ರ ಮೇಲೆ ರಿಸರ್ಚ್ ಆಗುತ್ತೆ. ನಮ್ಮ ಗ್ರಹಕ್ಕೆ ಯಾವ್ದೇ ಏಲಿಯನ್ ಬಂದ್ರು ಇದೇ ಪರಿಣಾಮ ಆಗುತ್ತೆ. ಹಾ, ನಿಮ್ಗೆ ಗೊತ್ತಾ ಯಾರ ಮೇಲಾದ್ರೂ ರಿಸರ್ಚ್ ಮಾಡಲು ಎಲ್ಲಕ್ಕಿಂತ ಮೊದಲು ಏನ್ ಮಾಡ್ಬೇಕು ಅಂತ? ಹಾಯ್ ಹೊಕ್ಕು, ಹಾಯ್ ಹೊಕ್ಕು, ಹಾಯ್ ಹಾಯ್. ಒಬ್ಬ ಸೈಂಟಿಸ್ಟ್ಗೆ ಕೇಳ್ತಿದ್ಯಾ ರಿಸರ್ಚ್ ಹೇಗೆ ಮಾಡೋದು ಅಂತ? ಎಲ್ಲಕ್ಕಿಂತ ಮುಂಚೆ ನಿಮ್ಗೆ ಜ್ಞಾನ ತಪ್ಪಿಸಿ ಆಪರೇಷನ್ ಟೇಬಲ್ ಮೇಲೆ ಮಲಗಿಸ್ತೀವಿ. ಅಲ್ಲ, ರಿಸರ್ಚ್ ಮಾಡೋ ಮೊದಲು ನೀವು ನಮ್ಗಾಗಿ ಏನಾದ್ರೂ ಮಾಡ್ಬೇಕು. ಅದು ಏನೋ? ನೀವು ಮೊದಲು ನಮ್ಮನ್ನ ಹಿಡಿಬೇಕು. ಓಡಿ ಬಾ. ಓಯ್ 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 ಓಯ್, ಹಿಡ್ಕೊಳ್ಳಿ ಅವರನ್ನ. ಇಲ್ಲಿ ಹಿಡೀರಿ. ಅಲ್ಲಿ ಅಯ್ಯೋ ಅಮ್ಮ, ನಾವು ಸಿಕ್ಕಾಕೊಂಡು ತಮ್ಮ, ಇನ್ನೇನ್ ಮಾಡೋದು? ಬಿದಿರೆತ್ತಿ. ಬಹಳಷ್ಟಿವೆ ಬನ್ನಿ, ಬಹಳಷ್ಟಿವೆ. ಇರ್ಲಿ ಬಿಡು, ನೀನು ಒಂದೇ ದಂಡ ತೆಕೋ. ದಂಡ ಅಲ್ಲ, ಈ ಹಂದಿಗಳು ತುಂಬಾ ಇವೆ. ನಾವು ಇವ್ರ ಜೊತೆ ಜಗಳ ಮಾಡಕ್ ಆಗಲ್ಲ. ಫೈಟ್ ಮಾಡೋದಲ್ಲ, ಹಾರ್ಬೇಕು. ಬಿದಿರು ಬಹಳ ಭಾರವಾಗಿದೆ, ನನ್ನಿಂದ ಆಗೋದಿಲ್ಲ. ಎನಿ ಡೌಟ್? ನಿನಗೆ ಅದರ ಅಗತ್ಯ ಏನಿದೆ? ಹಾರಿಕೊಂಡು ಹೋಗು. ಹಾ, ಗಾಬರಿಯಲ್ಲಿ ಮರೆತೇ ಬಿಟ್ಟಿದ್ದೆ. ಬನ್ನಿ, ಗಾಡಿ ಮೇಲೆ ಕೂತ್ಕೊಳ್ಳಿ. ಇಡಿಯಟ್, ಹಿಂಬಾಲ್ಸ್ ಅವ್ರನ್ನ. ಇಲ್ಲಿ ಬೇರೆ ಟ್ರಾಲಿ ಇಲ್ಲ. ಇಡಿಯಟ್, ಆ ಬೈಕ್ ತಗೋ. ಯಾರು ಇಡಿಯಟ್? ನಾನು ಪಿಡಿಯಟ್ ಅಲ್ವಾ? ಹಾ ಸರಿ, ನೀನೇ ಎತ್ಕೋ. ಓಕೆ. ಇಡಿಯಟ್, ಬೈಕ್ ಟಚ್ ಯಾಕೆ ಮಾಡ್ದೆ? ಅರೆ, ಟ್ರಾಲಿಗೆ ತಾನೇ ಹೊಡೆದಿದ್ದು. ಹುಡ್ಕು, ಎಲ್ಲರನ್ನ ಹುಡ್ಕು. ನಾವು ಬಿದ್ಬಿಟ್ವಿ. ನಾವು ಓಡಿಕೊಂಡು ಗ್ರಹದ ಹೊರಗೆ ಹೋಗೋಕ್ಕಾಗಲ್ಲ, ಫೈಟ್ ಮಾಡ್ಬೇಕು. ಹಿಡೀರಿ ಅವ್ರನ್ನ. ಯೋ, ಹೋ, ಹೋ, ಹೋ.
ಚೆನ್ನಾಗಿ ಹೋರಾಡ್ತೀರಾ, ಆದ್ರೆ ಈ ಗ್ರಹ ನನ್ನ ತಾಯಿ. ನಾವು ಸಾವಿರದಲ್ಲಿದ್ದೇವೆ. ಸರೆಂಡರ್ ಆಗಿ ಇಲ್ದಿದ್ರೆ ಪರಿಣಾಮ ಕೆಟ್ಟದಿರುತ್ತೆ. ಇಲ್ಲ, ನಾವು ಸೋಲು ಒಪ್ಪಲ್ಲ. ಎಲ್ರೂ ದೂರ ಹೋಗಿ. ಹೆದರ್ಬೇಡಿ, ಇವ್ರಿಗೆ ಹೊಡೆಯೋಕ್ಕಾಗಲ್ಲ. ನಮ್ಮ ಬ್ರೈನ್ ಅಲ್ಲಿ ಇವರಿಗೆ ರಿಸರ್ಚ್ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾರು ಸಾಯಿಸ್ತಾರೆ? ಸಿಕ್ಕಾಕೊಂಡ್ವಿ. ಈಗ ದೇವರೇ ನಮ್ಮನ್ನ ಕಾಪಾಡಬೇಕು. ಎನಿ ಡೌಟ್? ಕೇಳಿಸೋದಕ್ಕೆ ಕೆಟ್ಟವರ ನಿದ್ದೆ ಬಂದಿದ್ದಾನೆ. ಬಿಗ್ ಮ್ಯಾನ್, ಬಿಗ್ ಮ್ಯಾನ್, ಬಿಗ್ ಮ್ಯಾನ್. ಯಾರು ಈ ಪಿಗ್ ಮ್ಯಾನ್? ಯಾವಾಗ್ಲೂ ನಮ್ಮ ಕೆಲ್ಸಕ್ಕೆ ತೊಂದರೆ ಕೊಡ್ತಾನೆ. ಗ್ಯಾಂಡೋ ಬೋಲಾ ಹತ್ರದಲ್ಲೇ ಇದ್ದಾನೆ. ಅವನು ನಮ್ಮ ಗ್ರಹದ ಮೇಲೆ ಬಂದಿದ್ದಾನೆ. ಕೂಡ್ಲೇ ಲ್ಯಾಬ್ರೇಟರಿಗೆ ಹೋಗಿ. ಮಗ, ಡ್ಯಾಡ್, ನಾನ್ ಯಾವಾಗ್ಲೂ ಯಾಕೆ ಬಿದ್ದ್ಬಿಡ್ತೀನಿ? ನೋಡು ಮಗ, ಬೀಳೋದು ಒಂದು ಆಕಸ್ಮಿಕ ಇರುತ್ತೆ. ಯುಜಿ ಸಾಹೇಬ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಬಳೆಗಳು ಬಿದ್ದುವು ಡಿಲ್ಲಿಯ ಬಜಾರ್ನಲ್ಲಿ. ಬಳೆಗಳು ಬಿದ್ದಾಗ ಹೀರೋಯಿನ್ಗಳಿಗೆ ಬಹಳ ತೊಂದರೆ ಆಯ್ತು. ನಿನಗೂ ತೊಂದರೆ ಆಗಬಹುದು. ಡ್ಯಾಡ್, ನಾನು ಬೀಳೋದಕ್ಕೂ ಇದಕ್ಕೂ ಏನ್ ಕನೆಕ್ಷನ್? ನೋಡು ಮಗ, ಈ ಮಾತು ನಿನಗೆ ಕನೆಕ್ಷನ್ ಆಗ್ಲೇಬೇಕು ಅಂತ ಕಡ್ಡಾಯ ಇಲ್ಲ. ತಿಳಿತು ಡ್ಯಾಡ್, ತಿಳಿತು ಡ್ಯಾಡ್. ರಾಕ್ ಆನ್ ಡ್ಯಾಡ್. ಆಯ್ತು, ಹೇಳೋ, ಇದನ್ನ ಹೇಳೋ. ಇವರೆಲ್ಲ ಪ್ರವಾಸಿಗರು ಯಾರು? ನಮ್ಮಲ್ಲಿ ಪ್ರವಾಸಿಗರು ಯಾರಿಲ್ಲ. ನಾನು ಹನಿ, ಇವನು ಬನ್ನಿ, ಮತ್ತೆ ಅವನು ಜೋರ್ದಾರ್, ಇವನು ಪಾಪಾಟ್. ಗ್ಲಾಡ್ ಟು ಮೀಟ್ ಯು. ಗೆಳೆಯರು ಡ್ಯಾಡ್, ಗೆಳೆಯರು. ನಾವು ಭೂಮಿಯಿಂದ ಬಂದಿದ್ದು. ನಮ್ಮನ್ನ ಪಿಗ್ಗೇರಿ ಹಿಡಿದು ಬಿಟ್ಟ. ಆದ್ರೆ ನಿಮ್ಮ ಮಗ ನಮ್ಮನ್ನ ಬಚಾವ್ ಮಾಡ್ದ. ಪಿಗೇರಿಯಾ? ಸರ್ ನೋಡಿ, ಯಾವತ್ತಿನಿಂದ ನಾನು ಪಿಗೇರಿಗೆ ಬಿಟ್ಟೆ ಅವತ್ತಿನಿಂದ ಅವನು ತುಂಬಾ ಕೋಪದಲ್ಲಿದ್ದಾನೆ. ಮುಖ ಕೂಡ ನೋಡಲ್ಲ. ಅದಕ್ಕೆ ನಾವು ಈ ಪರಿಸ್ಥಿತಿಯಲ್ಲಿದ್ದೀವಿ. ಅಕಸ್ಮಾತ್ ಈ ಏಲಿಯನ್ಗಳು ನಮ್ಮ ಮನೇಲಿದ್ದಾರೆ ಅಂತ ಪಿಗೇರಿಯಾಗೆ ಗೊತ್ತಾದ್ರೆ ಯೋಚಿಸಿ ಅವನು ಏನ್ ಮಾಡಬಹುದು ಅಂತ. ನಮಿಸ್ತಾರೆ, 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 ನಮಿಸ್ತಾರೆ. ಆಕ್ಚುಲಿ ಡ್ಯಾಡ್, ಯು ನೋ, ನಮನ್. ಏನ್ ನೀನ್ ಯಾರು? ಎಲ್ರು ನಿನ್ನ ಪಿಗ್ ಮ್ಯಾನ್ ಅಂತ ಯಾಕೆ ಕರೀತಾ ಇದ್ರು? ಗುಡ್ ಕ್ವಶನ್ ಡ್ಯಾಡ್. ಎಲ್ರು ನನ್ನನ್ನ ಬಿಗ್ ಮ್ಯಾನ್ ಅಂತ ಯಾಕೆ ನೋಡು ಕರೀತಾರೆ? ಮಗ, ಮ್ಯಾನ್ ಅಂದ್ರೆ ಮನುಷ್ಯ. ಪ್ರಯಾಣಿಕರು ಬರ್ತಾರೆ ಹೋಗ್ತಾರೆ. ಅರ್ಧ ಜನ ಬೀದಿಲ್ ಹೋಗ್ತಾರೆ, ಕಚಡ ಬಿಟ್ಟು ಬಿಡ್ತಾರೆ. ಸರಿನಾ ಹುಜೂರ್? ಸರಿನಾ ಜನಾಬ್? ಪದಗಳ ಆಳವನ್ನ ನೋಡಿ ಸಾಹೇಬ್. ಡ್ಯಾಡ್, ಇದಕ್ಕೂ ನನ್ನನ್ನ ಪಿಗ್ ಮ್ಯಾನ್ ಅಂತ ಕರೆಯೋದಕ್ಕೆ ಏನ್ ಕನೆಕ್ಷನ್? ಇದೇನೆ ಸಮಸ್ಯೆ. ಬಹುಶಃ ಇದು ನಿನಗೆ ದೂರದಿಂದಲೂ ಕನೆಕ್ಷನ್ ಇಲ್ಲದೆ ಇರ್ಬೋದು. ನನ್ಗನ್ಸುತ್ತೆ ನೀನಿಲ್ಲಿ ಸೂಪರ್ ಹೀರೋ, ಹಾಗಾಗಿ ಎಲ್ರು ನಿನ್ನ ಪಿಗ್ಮೆನ್ ಅಂತಾರೆ. ಎಸ್ ಎಸ್, ಇದೇ ಕಾರಣ ಇರ್ಬೇಕು. ಕೆಡಿಸೋದಕ್ಕೆ ದುಷ್ಟನ ನೆಮ್ಮದಿ ಬಂದಿದ್ದಾನೆ. ಬಿಗ್ ಮ್ಯಾನ್, ಬಿಗ್ ಮ್ಯಾನ್, ಬಿಗ್ ಮ್ಯಾನ್ ಅಂದ್ರೆ ಯಾರು? ಅದೇ ನಿಮ್ಮನ್ನು ಹಿಡಿದಿರಲ್ಲ ಅವರು. ಅವನಂತೂ ಪಿಗೇರಿ ಆಗಿದ್ದ. ನೀನ್ ನನ್ನ ಹತ್ರ ಜಾಲಿಮ್ ಯಾಕೆ ಹೇಳ್ತಿದ್ದಿ? ನನ್ ಗೊತ್ತಿಲ್ಲ. ಡ್ಯಾಡ್ ಇಂತ ದೊಡ್ಡ ದೊಡ್ಡ ಶಬ್ದ ಬಳಕೆ ಮಾಡ್ತಾರೆ. ನನಗೇನ್ ಇಷ್ಟ ಆಗತ್ತಾ? ನಾನು ಅದನ್ನ ಯೂಸ್ ಮಾಡ್ತೀನಿ.
ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಕೂಡ ಬುದ್ಧಿ ಉಪಯೋಗಿಸೋದಿಲ್ಲ. ರಾಕ್ ಆನ್ ಬ್ರೋ, ನಮ್ ಜೋಡಿ ಚೆನ್ನಾಗಿರುತ್ತೆ. ಜೊತೆ ಸೇರಿ ನಮಿಸೋಣ 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 ಬ್ರೋ. ಏರಿಯಾನಿಂದ ದುಶ್ಮನಾಗಿ ನೀನಮ್ಮನ ಯಾಕೆ ಬಚಾವ್ ಮಾಡಿದೆ? ನನಗೆ ಪಿಗೇರಿಯಾ ಇಷ್ಟ ಇಲ್ಲ. ಅಲ್ಲಿಗೆ ಯಾರು ಬಂದ್ರು ಕೂಡ ಪಿಗೇರಿಯಾ ಅವರ ಮೆದುಳು ತೆಗೆದು ರಿಸರ್ಚ್ ಮಾಡ್ತಾನೆ. ಮತ್ತೆ ನಾವು ಬೇರೆ ಬೇರೆ ಗ್ರಹದವ್ರ ಜೊತೆ ಗೆಳೆತನ ಮಾಡಕ್ಕಾಗಲ್ಲ. ಮತ್ತೆ ನೀವಂತೂ ನನ್ನ ಫೇವರೇಟ್ ಭೂಮಿವಾಸಿಗಳು. ನೀನ್ ಭೂಮಿಗೆ ಹೋಗಿದ್ಯಾ? ಇಲ್ಲ, ನನ್ನ ಸೋದರ ಪಿತಾಚು ಹೋಗಿದ್ದ. ಅವನು ಆಸ್ಟ್ರೋನಾಟ್. ಎಲ್ಲಿದ್ದಾರೆ ಅವರು? ಇವನು ಕೊನೆ ಬಾರಿ ಎಲ್ಲಿ ತಪ್ಪಿಸ್ಕೊಂಡ ಆಗ ಅವನು ಪೃಥ್ವಿಯಲ್ಲೇ ಇದ್ದ. ಅಣ್ಣ ಹೇಳಿದ್ದ ಪೃಥ್ವಿ ಜನರು ಬಹಳ ಒಳ್ಳೆಯವರು ಅಂತ. ಅವನಿಗೆ ಪುನಃ ಬರೋದಕ್ಕೆ ಸಹಾಯ ಕೂಡ ಮಾಡ್ತಾರಂತೆ. ನನಗೆ ಅಣ್ಣ ನೆನಪು ಬಹಳ ಬರುತ್ತೆ. ಐ ಮಿಸ್ ಇಟ್ ಮ್ಯಾನ್. ನಿನ್ನ ಅಣ್ಣನಿಗೆ ಏನು ಆಗಲ್ಲ ಗೆಳೆಯ. ನಾವು ಪೃಥ್ವಿಗೆ ಹೋಗಿ ಅವನನ್ನು ಹುಡುಕಿ ವಾಪಸ್ ಕಳಿಸ್ತೇವೆ. ರಿಯಲಿ ಯು ಆರ್ ಸೋ ಸ್ವೀಟ್. ಆದ್ರೆ ನಾವು ಪೃಥ್ವಿಗೆ ಹೋಗೋದು ಹೇಗೆ? ರಾಕೆಟ್ ಕೆಟ್ಟೋಗಿದೆ. ಪಿಗೇರಿಯಾದ ಮಂದಿ ನಮ್ಮ ಬೆನ್ನಿಗೆ ಬಿದ್ದಿದ್ದಾರೆ. ಡೋಂಟ್ ವರಿ ಬ್ರೋ, ಅವ್ರು ನಿಮ್ಮನ್ನು ಯಾವತ್ತೂ ಹುಡುಕಕ್ಕಾಗಲ್ಲ ಅಲ್ವಾ ಡ್ಯಾಡ್? ಖಂಡಿತ ಖಂಡಿತ ಸರಿ ಮಗ. ಹೃದಯ ಹುಡುಕುತ್ತೆ ಮತ್ತದನ್ನೇ ಪಾಲ್ತು ಅಂತ ಹೇಳ್ತಾರೆ. ವಾ 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 ವಾ, ಎಂತ ಪದಗಳ ಆಳ, ಈ ಅರ್ಥನ ತಿಳ್ಕೊಳ್ಳಿ ಸಾಹೇಬ್ರೆ. ಈಗ ನಾನು ಸ್ವಲ್ಪ ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ ಮಗ, ಅದನ್ನ ಪೂರೈಸ್ಬಿಟ್ಟು ಬರ್ತೀನಿ. ಅವರನ್ನ ಕಾಳಜಿ ಮಾಡು ಮಗ. ಇವರ ಕಾರಣದಿಂದ ನಮ್ಮ ಜೀವ ಅಪಾಯಕ್ಕೀಡಾಗಬಹುದು. ಈಗಲೇ ಹೋಗಿ ನಾನು ಪಿಗೇರಿಯಾಗೆ ಹೇಳ್ತೀನಿ ನಿಮ್ಮ ಶತ್ರುಗಳು ನಮ್ಮಲ್ಲಿದ್ದಾರೆ ಅಂತ. ಕೊನೆಗೆ ಅವ್ರು ಎಲ್ಲಿ ಮಾಯವಾದ್ರು? ಆಕಾಶ ತಿನ್ಬಿಡ್ತಾ ಅಥವಾ ಭೂಮಿಯಲ್ಲಿ ಹೂತ್ಕೊಂಡ್ಬಿಟ್ರಾ? ಪಿಗೋಲಾ ಬಾಗಿ, ನಿನಗೆ ಎಷ್ಟು ಧೈರ್ಯ ನನ್ನ ಮುಂದೆ ಬರೋಕೆ? ನಾನ್ ನಿನ್ನ ಕರೆಯೋದು ಅದು ಸಾಧ್ಯನೇ ಇಲ್ಲ. ಮತ್ತೆ ನಿನ್ನ ಕರೆಯೋದೇ ಬರೋದು. ಇದನ್ನ ನಾನು ಆಗೋಕೆ ಬಿಡಲ್ಲ. ಅರೆ ನಿಲ್ಲು ನಿಲ್ಲು ನಿಲ್ಲು, ಅರೆ ಬಾಬಾ ನಿಲ್ಲು. ಓ ಮೈ ಪಿಗೇರಿಯಾ, ಗಿವ್ ಮಿ ಎಲ್ಲೋ. ಅಲ್ಲಿದೆ ನೋಡು ಒಂದು ಪೇಂಟಿಂಗು, ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಅದಕ್ಕೆ ಲುಕ್ ಅನ್ನ. 4 ಸಾರಿ ಲುಕ್ ಹೇಳಿದ್ದೀನಿ, ನೀನು ಒಂದ್ಸರಿ ಲುಕ್ ಕೊಡು. ಹಾ, ನನ್ನ ಮಾತನ್ನ ಗಮನವಿಟ್ಟು ಕೇಳು. ಈ ಗ್ರಹ ನನ್ನ ತಾಯಿ, ಮತ್ತೆ ನನಗಿಲ್ಲಿ ಮೋಸ ಮಾಡಿದ್ರೆ ನಾನು ಅವ್ರನ್ನ ಸಾಯಿಸ್ಬಿಡ್ತೀನಿ. ನೀನು ನನ್ನ ಟೀಮ್ ಅನ್ನ ಬಿಟ್ಟು ನನಗೆ ಮೋಸ ಮಾಡಿದೆ. ನಮ್ಮ ಗ್ರಹದ ಅಭಿವೃದ್ಧಿಗೆ ಸಹಾಯ ಮಾಡಿಲ್ಲ ನೀನು. ನಾನು ನಿನ್ನ ಮುಖ ಕೂಡ ನೋಡೋದಿಲ್ಲ. ಹೊರಟೋಗಿಲ್ಲಿಂದ ದ್ರೋಹಿ. ದ್ರೋಹಿ ಅಲ್ಲ, ನಿಯತ್ತಿನವನು. ಅದಕ್ಕಂತಾನೆ ಇಲ್ಲಿ ತನಕ ಬಂದಿದ್ದೇನೆ ಜನಾಬ್. ನಿಮ್ಮ ಏಲಿಯನ್ಸ್ ನನ್ನ ಗುಡಿಸಿಲ್ನಲ್ಲಿ ಇದ್ದಾರೆ. ಅವರು ನನ್ನ ಮಗನ ಜೊತೆ ಗೆಳೆತನ ಕೂಡ ಮಾಡಿದ್ದಾರೆ. ನಂಬಿಕೆ ಬರಲಿಲ್ಲ ಅಂದ್ರೆ ಖುದ್ದು ನಮ್ಮ ಮನೆಗೆ ಬಂದು ನೋಡು. ಆ ಏಲಿಯನ್ಸ್ ಗಳು ಇರ್ಲಿಕ್ಕೆ ನಾನು ಮನೆ ವ್ಯವಸ್ಥೆ ಮಾಡಿದ್ದೀನಿ. ಪಿಡಿಯಟ್, ನಮ್ ಜನನ ಕರ್ಕೊಂಡು ಹೋಗು. ಆದ್ರೆ ಹೋಗೋದಲ್ಲಿ ಪಿಡಿಯಟ್, ಇವ್ರ ಮನೆಗೆ ಹೋಗು ಮತ್ತೆ ಏಲಿಯನ್ಸ್ ಗಳನ್ನ ಹಿಡ್ಕೊಂಡ್ ಬಾ. ಎಲ್ರನ್ನೂ ಹಿಡ್ಕೊಬೇಕೇನು? ಇಲ್ಲ, ಇಬ್ಬರನ್ನ ಅಲ್ಲಿ ಕತ್ರಿ ಆಡ್ಸಲಿಕ್ಕೆ ಬಿಟ್ಬಾ. ಕತ್ರಿ ಆಟ ಆಡಕ್ಕೆ ಸರಿ ಆಗಿದ್ರೆ ಯಾರಿಬ್ಬರನ್ನ? ಪಿಡಿಯಟ್. ಅರೆ ಮತ್ತೆ ಮರ್ತ್ರ ನನ್ನ ಹೆಸರನ್ನ. ನನ್ನ ಹೆಸರು ಇಡಿಯಟ್ ಅಲ್ಲ, ಪಿಡಿಯಟ್. ಆಯ್ತು ಸರಿ ಪಿಡಿಯಟ್, ಹೋಗು ಎಲ್ರನ್ನ ಹಿಡ್ಕೊಂಡ್ ಬಾ. ಓಕೆ. ಆದ್ರೆ ನೆನಪಿರ್ಲಿ, ನನ್ನ ಮಗನಿಗೆ ಏನು ಆಗ್ಬಾರ್ದು. ಡಬಲ್ ಓಕೆ. ಅರೆ ಕಂಟ್ರೋಲ್ ಪಾಪಟ್, ಮೆಣಸು ಪಿಗ್ಮ್ಯಾನ್ ತಿಂತಾ ಇದ್ದಾನೆ, ನೀನಲ್ಲ. ಹಸಿ ಮೆಣಸು ನನಗೆ ಬಹಳ ಇಷ್ಟ. ನನಗೆ ಅದರಿಂದ ಎನರ್ಜಿ ಸಿಗುತ್ತೆ. ಪೋಪಟ್ಗೂ ಸಿಗುತ್ತೆ. ಇಸ್ ಇಟ್? ಅದ್ಭುತವಾಗಿದೆ. ಕಮಾನ್ ತಿನ್ನು ಬ್ರೋ. ಹಾ, ತಿನ್ನು ತಿನ್ನು ತಿನ್ನು. ಬಹಳ ಎನರ್ಜಿ ಸಿಕ್ತು. ಬಹಳ ದಿವಸ ಆಯ್ತು ನೋಡಿ ಪೋಪಟ್ನಿಂದ ಡ್ರ್ಯಾಗನ್ ಪಿಡಿಯಟ್ ಬಂದ್ಬಿಟ್ಟ.
ಹೆಲೋ ಕೇಳ್ರಪ್ಪ, ನಿಮ್ಮಲ್ಲಿ ಪಿಗೋಲನ ಮಗ ಯಾರು? ಒಂದು ಪಿಗ್ಗಿನ ಮಗ ಪಿಗ್ಗೆ ಆಗಿರ್ತಾನಲ್ಲ, ಇಲಿ ಅಥವಾ ಬೆಕ್ಕು ಅಂತೂ ಆಗೋದಿಲ್ಲ. ಎನಿ ಡೌಟ್? ಎಸ್ ಎಸ್, ನೀನು ಬೇರೆ ನಿಂತ್ಕೋ. ಪಿಗೋಲ ಹೇಳಿದ್ದ ನನ್ನ ಮಗನಿಗೆ ಏನೂ ಆಗ್ಬಾರ್ದು ಅಂತ. ಏನು ಡ್ಯಾಡ್ ಹೇಳಿದ್ದ? ಹಾ, ಅವರೇ ಹೇಳಿದ್ದು ನಮ್ಗೆ ಏಲಿಯನ್ಸ್ ಇಲ್ಲಿದ್ದಾರೆ ಅಂತ. ನಾವು ಇವ್ರನ್ನ ಹಿಡ್ಕೊಂಡು ಪಿಗೇರಿನ ಬಳಿ ಕರ್ಕೊಂಡು ಹೋಗ್ಬೇಕಿದೆ. ಹಿಡಿಯೋದು ಹೇಗೆ? ಹಗ್ಗ ಅಂತೂ ತರ್ಲೇ ಇಲ್ಲ. ಓ ನೋ, ಆದ್ರೆ ಜಾಲ ಇದೆಯಲ್ಲ. ಇಲ್ಲ, ಜಾಲದಿಂದ ಮೀನು ಹಿಡಿಯೋದು, ಪ್ರಾಣಿಗಳನ್ನಲ್ಲ. ಎನಿ ಡೌಟ್? ಈಸ್ ರೈಟ್. ಹಾ, ಈಗ ಸ್ವಲ್ಪ ಸ್ವಲ್ಪ ಅನುಮಾನ ಆಗ್ತಿದೆ. ಹಗ್ಗ ಸಿಗುತ್ತಾ ಪ್ಲೀಸ್? ನಾವ್ಯಾಕೆ ಕೊಡ್ಬೇಕು ನಮ್ಮ ಹಗ್ಗ? ನಿನ್ ತಗೊಂಬಾ, ಹೋಗು. ಓಕೆ ಓಕೆ. ಪೀಡಿಯಟ್, ಎಲ್ಲಿ ಹೋಗ್ತಿದ್ಯಾ? ಇಡಿಯಟ್ ಅಲ್ಲ, ಪೀಡಿಯಟ್. ಹಾ, ಕೇಳಿದ್ರ ಈ ಏಲಿಯನ್ಸ್ ಗಳಿಗೆ ಗೊತ್ತಿದೆ, ನಿಮ್ಗಳಿಗೆ ಗೊತ್ತಾಗ್ತಾ ಇಲ್ಲ. ಓಕೆ ಪೀಡಿಯಟ್, ನಾವು ಇವರನ್ನ ಕೈನಲ್ಲಿ ಹಿಡ್ಕೊಂಡು ಹೋಗೋಣ. ಹಾ, ಇದು ಸರಿನೇ, ಹಿಡ್ಕೊಳ್ಳಿ. ಅಷ್ಟು ಸುಲಭನಾ? ಹಿಡಿದು ತೋರಿಸು. Ringa, ringa, idiots, pocket full of idiots. ನಾನಿರುವಾಗ ನನ್ನ ಗೆಳೆಯರನ್ನ ಯಾರು ಮುಟ್ಟೋದಕ್ಕಾಗೋಲ್ಲ, ತಿಳಿತಾ? ಶಟಾಪ್! ಟಚ್ ಮಾಡದೆ ಇದ್ರೆ ಹಿಡ್ಕೊಳ್ಳೋದು ಹೇಗೆ? ಟಚ್ ಅಂತೂ ಮಾಡ್ಲೇಬೇಕಲ್ಲ. Yeah, that's a good point. ಗಾಡ್ಸ್, ಹೆದರ್ಬೇಡಿ, ಬಿಗ್ ಮ್ಯಾನ್ ನಿಮ್ಗೆ ಏನು ಆಗೋದಕ್ಕೆ ಬಿಡಲ್ಲ. ಅರೆ, ಐಡಿಯಾ. ಟಿಕ್ಕು 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 ಟಿಕ್ಕು. ಯಾ ವ್ಯತ್ಯಾಸ ಆಗತ್ತೆ. ಬೇಡ ಬೇಡ, ಕಚ್ಚಿಕೊಳ್ಳಿ ಕೊಡಬೇಡಿ. ಇವನಿಗೆ ಕಚ್ಚಿಗೊಳ್ಳಿ ಮಾಡು. ಬರೀ ಚಟ್ನಿ ಅದ. ಅರೆ ಆನೆ, ಬನ್ನಿ ಮೇಲಿಂದ ಎದ್ದೇಳು. ಇವತ್ತು ಪಿಗೇರಿಯ ತುಂಬಾ ಖುಷಿ ಆಗ್ತಾನೆ. ಕರ್ಕೊಂಡೋಗಿ ಅವರನ್ನ. ಪಿಗೋಲನ ಮಗನ್ನ ಏನ್ ಮಾಡೋದು? ಅವನ್ನ ಇಲ್ಲೇ ಬಿಟ್ಬಿಡಿ.
ನಡೀರಿ ನಡೀರಿ, ಬೇಗ ಹೋಗಿ. ಕುಶಲತೆಯೇ ವೆಲ್ಕಮ್. ಏನ್ ತಿಳ್ಕೊಂಡಿದ್ರಿ? ನಮ್ಮ ಗ್ರಹದಲ್ಲೇ ನಮ್ಮಿಂದ ತಪ್ಸ್ಕೊಳಕ್ ಆಗೋದಿಲ್ಲ. ಈ ಗ್ರಹ ನನ್ನ ತಾಯಿ. ನೀವು ನಿಮ್ಮ ಗ್ರಹಕ್ಕೆ ಬಂದ ಅತಿಥಿಗಳ ಜೊತೆ ಹೀಗೆ ಬಿಹೇವ್ ಮಾಡ್ತೀರಾ? ಅತಿಥಿ ಏಲಿಯನ್ಸ್ ಅತಿಥಿಗಳಾಗಲ್ಲ. ಅವರು ಕೇವಲ ರಿಸರ್ಚ್ ಗೆ ಕೆಲ್ಸಕ್ಕೆ ಬರ್ತಾರೆ. ಆದ್ರೆ ನೀನು ನಮ್ಮ ಮೆದುಳಿನ ಮೇಲೆ ರಿಸರ್ಚ್ ಯಾಕೆ ಮಾಡೋದಕ್ಕೆ ಬಯಸ್ತಿ? ಯಾಕಂದ್ರೆ ಪೃಥ್ವಿವಾಸಿಗಳ ಬುದ್ಧಿ ತುಂಬಾ ಚುರುಕಾಗಿರುತ್ತೆ. ಬುದ್ಧಿ ನಮ್ದು ಕೂಡ ತುಂಬಾ ಚುರುಕಿದೆ, ಆದ್ರೆ ನಿಮ್ಮಷ್ಟು ಚತುರತೆ ಇಲ್ಲ. ಗೆಂಡ ಬಾಲ್ ನ ಜೊತೆ ಹೋರಾಡ್ಲಿಕ್ಕೆ ನಮ್ಗೆ ಚತುರತೆ ಅಂದ್ರೆ ಏನಾದ್ರೂ ವ್ಯವಸ್ಥೆ ಮಾಡಿ ಹೋರಾಡೋ ಅವಶ್ಯಕತೆ ಇದೆ. ಜಗಳ ಮಾಡ್ಲಿಕ್ಕೆ ಬುದ್ಧಿ ಅವಶ್ಯಕತೆ ಇರೋದಿಲ್ಲ, ತಾಕತ್ತು ಬೇಕಾಗಿರೋದು. ಗೆಂಡಗೋಲ್ ನ ಜೊತೆ ಬಲದಿಂದ ಹೋರಾಡಕ್ಕಾಗಲ್ಲ. ಸರ್, ಈ ಗೆಂಡಕೋಲ್ ಯಾರು? ಗೆಂಡಲೆಂಟ್ ನ ರಾಜ. ಅವನು ತುಂಬಾ ದೈತ್ಯ ಮತ್ತು ಅಪಾಯಕಾರಿ. ಈ ಗ್ರಹ ನನ್ನ ತಾಯಿ, ಮತ್ತೆ ಅವನು ನಮ್ಮ ಗ್ರಹದ ಮೇಲಿನ ಜನರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಗೆಂಡಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಮತ್ತೆ ಬಿಡೋದೇ ಇಲ್ಲ. ಯಾರು ಬಿಡ್ತಾರೆ ನಿಮ್ಮ ಜನಗಳನ್ನ? ಅವರು ವಾಪಸ್ ಹೇಗೆ ಬರ್ತಾರೆ? ಬರೋದಿಲ್ಲ. ಗೆಂಡಗೋಲ ಅವರನ್ನ ಗುಲಾಮರನ್ನಾಗಿ ಮಾಡ್ತಾನೆ. ಅವನು ಎಲ್ರನ್ನ ಬಿಡೋದು ಅದು ಸಾಧ್ಯವಿಲ್ಲ. ಮತ್ತೆ ಅವನು ನಮ್ಮ ಗ್ರಹದ ಜನಗಳಿಗೆಲ್ಲ ಗುಲಾಮರನ್ನಾಗಿ ಮಾಡಕ್ಕೆ ನಾನ್ ಬಿಡೋಲ್ಲ. ಈ ಗ್ರಹ ನನ್ನ ತಾಯಿ. ಅವರ ಅಪ್ಪ ಯಾರು? ಓಹೋ, ನಾನು ಇದನ್ನೇ ಯೋಚಿಸ್ತೀನಿ. ಯಾರು ನಿಮ್ಮ ಅಪ್ಪ? ನೋಡಿ, ನಾವು ಅವ್ರನ್ನ ಫೈಟ್ ಮಾಡಿ ಹಿಡಿಯೋಣ. ನೀನ್ ಹಿಡಿತ್ಯಾ? ಏನ್ ಹಂದಿ ಮತ್ತು ಹಂದಿನ ಮಕ್ಕಳ? ಯಾವ ಕೆಲಸ ಪೀಡಿಯಟ್ ಅಂತ ಶಕ್ತಿಶಾಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದನ್ನ ನೀನ್ ಮಾಡ್ತೀಯಾ? ಇವನು ಇಡಿಯಟ್ ಅಲ್ವಾ? ಇಡಿಯಟ್ ಅಲ್ಲ ಪೀಡಿಯಟ್. ಹಾ, ಅದೇನೇ ಇದ್ರು, ಆದ್ರೆ ನಿನ್ಗೆ ಮೆದುಳಿಲ್ಲ. ನಮ್ಮ ಬಳಿ ಮೆದುಳು ಇದೆಯಲ್ಲ. ಎನಿ ಡೌಟ್? ಸರ್, ಇವರಿಗೊಂದು ಅವಕಾಶ ಕೊಟ್ಟಿ ನೋಡೋಣ. ನಾವು ನೋಡಿದ್ವಿ ಗೆಂಡಗಲ್ ನಮ್ಮ ಗ್ರಹದ ಮೇಲೆ ಇದ್ದಾನೆ. ನನ್ನ ಗ್ರಹದ ಮೇಲೆ ಯಾರ್ಯಾರಿದ್ದಾರೆ, ಯಾರ್ಯಾರಿಲ್ಲ ನನಗೆಲ್ಲವೂ ಗೊತ್ತು. ಈ ಗ್ರಹ ನನ್ನ ತಾಯಿ. ಗೆಂಡಬಾಲ್ ಇಲ್ಲಿದ್ದಾನೆ. ಅದಕ್ಕೆ ಲ್ಯಾಬೊರೇಟರಿಯ ಎಲ್ಲ ಸೆಕ್ಯೂರಿಟಿ ಸಿಸ್ಟಮ್ ನ ಆನ್ ಮಾಡಿದ್ದೇನೆ. ಓಕೆ, ಮತ್ತೆ ಇವ್ರನ್ನೇನ್ ಮಾಡೋದು? ಇವ್ರನ್ನ ರೂಮ್ಗೆ ಕರ್ಕೊಂಡು ಹೋಗಿ ಬಂದ್ ಮಾಡ್ಬಿಡು. ರೂಮಿಗೆ ಕರ್ಕೊಂಡು ಹೋಗಿ ಯಾವ್ದ್ರಲ್ಲಿ ಬಂದ್ ಮಾಡ್ಲಿ? ಬಾಕ್ಸ್ ಅಲ್ಲ, ಅಲ್ಮಾರಿ ಅಲ್ಲ. ಪ್ಲೀಸ್ ಕನ್ಫರ್ಮ್ ಮಾಡಿಯಲ್ಲ. ಪೀಡಿಯಟ್, ಯಾಕೆ ತೊಂದರೆ ಮಾಡ್ತಾ ಇದೀಯ ಪೀಡಿಯಟ್ಗೆ? ಬಾಕ್ಸ್ ಅಲ್ಲಿ ನಾವೆಲ್ಲ ಹಿಡಿತೇವಾ? ಬೀರುವಿನಲ್ಲೇ ಬಂದ್ ಮಾಡ್ಬೇಕಾದೀತು. ಹೇ, ರೂಮ್ ನಲ್ಲೇ ಬಂದ್ ಮಾಡು. ನಾಳೆ ಬೆಳಿಗ್ಗೆ ಇವ್ರ ಮೇಲೆ ರಿಸರ್ಚ್ ಮಾಡೋಣ. ರಿಸರ್ಚ್ ನಿಂದ ಬಚಾವಾಗೋಕೆ ಇಲ್ಲಿಂದ ಹೋಗೋಕೆ ಏನಾದ್ರೂ ಉಪಾಯ ಯೋಚನೆ ಮಾಡ್ಲೇಬೇಕು. ಅರೆ ನನ್ನ ಮಗನೇ. ಮಗ ಮಗ ಇದೇನಾಯ್ತು ಮಗನೇ? ಬಿಗೇರಿಯದಿಂದ ಬೇರೇನ್ ಬಯಸಿದ್ರಿ ನೀವು? ಹಾಗೆ ಯಾಕೆ ಮಾಡಿದ್ರಿ ಡ್ಯಾಡ್? ಅವರಿಗೆ ಮೋಸ ಯಾಕೆ ಮಾಡಿದ್ರಿ? ನೋಡು ಮಗನೇ, ಪ್ರಪಂಚದಲ್ಲಿ ಜನರಿಗೆ ಮೋಸ ಯಾವಾಗಾದ್ರೂ ಆಗ್ಬಿಡುತ್ತೆ. ಮಾತಲ್ಲೇ ಎಲೆಕ್ಟ್ರಿಸಿಟಿ ಬಿಲ್ಲು ಕಳೆದೋಗುತ್ತೆ. ಇದಕ್ಕೂ ನನ್ನ ಪ್ರಶ್ನೆಗೂ ಏನ್ ಕನೆಕ್ಷನ್ ಡ್ಯಾಡ್? ಎಲ್ಲ ಮಾತಿನಲ್ಲೂ ಕನೆಕ್ಷನ್ ಹುಡುಕಬೇಡ ಮಗ. ಮಾತಿನ ಅರ್ಥವನ್ನ ನೋಡು. ಎಂತ ಅಲಂಕಾರ ಇದೆ. ಹಾಗೆ ಬಿಡುತ್ತೆ, ಕಳೆದು ಬಿಡುತ್ತೆ. ಆ ಎಲ್ಲ ಏಲಿಯನ್ಸ್ ನ ಜೊತೆಗೂ ಮೋಸ ಆಗಿದೆ. ಅವರು ಗೆಳೆಯರು ಡ್ಯಾಡ್, ದೋಸ್ತ್ ಅಲ್ಲ ಮಗನೇ, ಅವರು ಏಲಿಯನ್ಸ್. ಅಣ್ಣ ಕೂಡ ಪೃಥ್ವಿಯಲ್ಲಿದ್ದಾನೆ. ಯೋಚನೆ ಮಾಡಿ, ಅವನ ಜೊತೆಗೂ ಹಾಗೆ ಮಾಡಿದ್ರೆ ಯಾರಾದ್ರೂ? ಯೋಚನೆ ಮಾಡಿ ಡ್ಯಾಡ್, ಯೋಚನೆ ಮಾಡಿ. ಅವನ ಮೆದುಳನ್ನ ತೆಗೆದುಬಿಟ್ಟು ಪೃಥ್ವಿಯಲ್ಲಿ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರೆ ಪೃಥ್ವಿಯಲ್ಲಿ ಇವರಿಗೂ ಫ್ಯಾಮಿಲಿ ಇರಬಹುದು. ನಾವು ಅಣ್ಣನಿಗಾಗಿ ಕಾಯ್ತಾ ಇರೋ ಹಾಗೆ ಅಲ್ಲಿ ಕೂಡ ಇವರಿಗಾಗಿ ಯಾರೋ ಕಾಯ್ತಾ ಇರಬಹುದು ಡ್ಯಾಡ್. ಯೋಚನೆ ಮಾಡಿ. ಐ ಆಮ್ ಸಾರಿ ಮಗನೇ, ನಾನು ಆಮಿಷಕ್ಕೊಳಗಾದೆ. ನನ್ನನ್ನು ಕ್ಷಮಿಸ್ಬಿಡು. ನಾನು ವಾದ ಮಾಡ್ತೀನಿ. ನಾನು ನಿನಗೆ ಸಹಾಯ ಮಾಡ್ತೀನಿ ಅವ್ರನ್ನ ಉಳ್ಸೋಕೆ. ರಿಯಲಿ ಡ್ಯಾಡ್? ರೆಸ್ಕ್ಯೂ ಟೀಮ್ ಕಳ್ಸೋಕೆ ಎಷ್ಟು ಸಮಯ ಹಿಡಿಯುತ್ತೆ? 18ರಿಂದ 20 ಗಂಟೆ. ನನ್ನ ಮಕ್ಕಳು ಯಾರಿಗೊತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ? ಅವರು ನಮ್ಮ ದೇಶದವರು, ಧೈರ್ಯವಂತರು, ಸತ್ಯವಂತರು. ಚಿಕ್ಕಪ್ಪ, ಇದಂತ ಯೋಚನೆ ಮಾಡಿ ಅವರು ಉಳಿದಿದ್ದಾರ? ಅಲ್ರಯ್ಯ, ನೀವು ಬೇಗ ಮಕ್ಕಳನ್ನು ಪಾರು ಮಾಡುವ ವ್ಯವಸ್ಥೆ ಮಾಡ್ಕೊಳ್ಳಿ. ತುಂಬಾ ಕಷ್ಟ ಬಂದಾಗ ಯಾರು ಕೂಡ ಸಹಾಯ ಮಾಡೋರು ಸಿಗೋದಿಲ್ಲ. ನಾನ್ ಮಾಡ್ತೀನಿ ಸಹಾಯ ಅವರಿಗೆ. ಬಿಗ್ ಮ್ಯಾನ್. ಗಾಬರಿಯಿಂದ ನಾನು ಹೋಗಿದ್ದೆ ಅಲ್ಲಿಗೆ. ನಾನು ಅವರನ್ನ ಉಳ್ಸೋಕೆ ನಿನಗೆ ಸಹಾಯ ಮಾಡ್ತೀನಿ ಮಗನೇ. ಹಾಗಾದ್ರೆ ಬೇಗ ಮಾಡಿ, ಬೆಳಗಾಗ್ತಾ ಇದೆ. ನಾವು ರಿಸರ್ಚ್ ಶುರುವಾಗೋದಕ್ಕೆ ಮೊದಲೇ ತಲುಪಬೇಕು. ರಾಕ್ ಆನ್ ಡ್ಯಾಡ್. ಹಾ ಮಗನೇ, ರಾಕ್ ಆನ್.
ನಮ್ಮ ಮೆದುಳನ್ನ ತೆಗೆದು ಬಿಟ್ರೆ ನಾವೇನ್ ಮಾಡೋದು? ಹೆದರ್ಬೇಕಾದ ಅಗತ್ಯ ಇಲ್ಲ. ಬುದ್ಧಿ ಇಲ್ಲ ಅಂದ್ರೆ ಏನು ತೊಂದರೆ ಆಗೋದಿಲ್ಲ. ಈಸ್ ರೈಟ್ ಸರ್. ಐ ಆಮ್ ಆಲ್ವೇಸ್ ರೈಟ್. ಈ ಬೆಕ್ಕು ತುಂಬಾ ಪಾಸಿಟಿವ್ ಇದ್ದಾನೆ. ಮೊದಲು ಇವನ ಮೇಲೆ ರಿಸರ್ಚ್ ಮಾಡೋಣ. ಸ್ಕ್ಯಾನಿಂಗ್ ಶುರು ಮಾಡು. ಕಂಡು ಹಿಡಿ ಇವನಲ್ಲಿ ಎಷ್ಟು ಬುದ್ಧಿ ಇದೆ ಅಂತ. ಬೇಡ ಪ್ಲೀಸ್ ಹಾಗೆ ಮಾಡಬೇಡಿ. ತಲೆಯಲ್ಲಿ ಬುದ್ಧಿನೇ ಇಲ್ಲ. ಕೇಳಿದ್ದೀನಿ ಕೆಲವು ಜನರ ಬುದ್ಧಿ ಮಂಡಿಯಲ್ಲಿರುತ್ತೆ ಅಂತ. ಇವನ ಮಂಡಿಯನ್ನ ಸ್ಕ್ಯಾನ್ ಮಾಡೋ. ಇಲ್ಲಿ ಕೂಡ ಇಲ್ಲ. ಹಾಯ್ ಹುಕ್ಕು ಹಾಯ್ ಹುಕ್ಕು ಹಾಯ್ ಹಾಯ್. ಈ ಬಾಡಿಯಲ್ಲಿ ಎಲ್ಲಿ ಕೂಡ ಬುದ್ಧಿ ಇಲ್ಲ. ಎಲ್ಲಿಟ್ಟಿದ್ಯಾ ಬುದ್ಧಿನ? ಬುದ್ಧಿ ಎಲ್ಲಿದೆ ಇವಂದು? ಅದನ್ನು ಮನೆಯಲ್ಲಿಟ್ಟು ಬಂದಿದ್ದಾನೆ. ಎನಿ ಡೌಟ್? ನಾನು ಹಾಜರಿದ್ದೆ ಸರ್ಕಾರ್. ನಾನು ಬಂದಿದ್ದೀನಿ ಅಂದ ಮೇಲೆ ಸಂತೋಷನೇ ಬಂತು. ಎಂತಹ ಶಾಯರಿ. ನನ್ನ ಹತ್ರ ನನ್ನ ಡೈರಿ ಇದೆ. ವಾ ವಾ ವಾ. ಈ ಗ್ರಹ ನನ್ನ ತಾಯಿ. ಇದರ ಮೇಲೆ ನಿಮ್ಮಂತ ಜನ ಇರೋಕ್ಕೆ ನಾನು ಬಿಡೋದಿಲ್ಲ. ನೋಡೋದೇನಂದ್ರೆ ನೀನ್ ನನಗೇನಾದ್ರೂ ಮಾಡ್ಬೇಕು ಅಂತ ಏನಾದ್ರೂ ಯೋಚಿಸಿದ್ರೆ ಆ ಬುದ್ಧಿನ ನಿನ್ ಶರೀರದಿಂದ ತೆಗ್ದಾಕೋ. ಮತ್ತೆ ಇವರನ್ನೆಲ್ಲ ಬಿಟ್ಬಿಡು. ಇಲ್ದಿದ್ರೆ ಅವನು ಬಂದ್ಬಿಡ್ತಾನೆ. ಯಾರು? ರಾಘವನ್. ಹಾಳು ಮಾಡೋದಕ್ಕೆ ದುಷ್ಟರ ನೆಮ್ಮದಿ. ಬಿಗ್ ಮ್ಯಾನ್ ಬಿಗ್ ಮ್ಯಾನ್ ಬಿಗ್ ಮ್ಯಾನ್. ಉಸಿರು ಕಟ್ಸಿಟ್ಟಿದ್ಯಾ? ಹಿಡ್ಕೊಳ್ಳಿ ಈ ಪಿಗ್ಮ್ಯಾನ್ನ. ಏನು ಕಾಣಿಸ್ತಾ ಇಲ್ಲ. ಇದು ಪಿಗ್ಮೆಂಟ್ ನ ಪೀರ್ ಬಾಂಬ್. ಸುಂದರತೆ ಮೂಡಿಸುತ್ತದೆ ಮತ್ತೆ ವೈರಿಗಳನ್ನ ಕೊಲ್ಲುತ್ತದೆ. ಕೊಲ್ಲುತ್ತೆ. ಇನ್ನೊಬ್ನೇ ಏನ್ ಮಾಡ್ತೀಯಾ? ನಮನ ಮಾಡ್ತೀನಿ. ಬೇಕೂಫ್ಗಳ, ನಿಮ್ ಮಾವನ ಮದ್ವೆನ ಡ್ಯಾನ್ಸ್ ಆಡ್ತಿದ್ದೀರಲ್ಲ. ಡ್ಯಾನ್ಸ್ ಮಾಡ್ಬೇಕಂದ್ರೆ ಈ ಹಾಡಿಗೆ ಮಾಡಿ. ಹಾಯ್ ಹೊಕ್ಕು ಹಾಯ್ ಹೊಕ್ಕು ಹಾಯ್ 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 ಹೊಕ್ಕು ಹಾಯ್ ಹೊಕ್ಕು ಹಾಯ್ ಹಾಯ್. ಅರೆ ಓಡು ಮಗ ಓಡು. ಇದು ನನ್ನ ಫ್ರೂಟ್ ಮಾಸ್ಕ್. 30 days ಟ್ರಯಲ್ ಪ್ಯಾಕ್. ಇದು ಬ್ಯೂಟಿ ಪಾರ್ಲರ್ ಏನೋ? ಮಾಸ್ಕ್ ಹಾಕೊಂಡಿದ್ಯಲ್ಲ. ಧೈರ್ಯ ಇದ್ರೆ ನನ್ ಜೊತೆ ಹೋರಾಡು. ನಾನು ಸೋಲೋದು ಅದು ಆಗೋದೇ ಇಲ್ಲ. ಮತ್ತೆ ನೀನ್ ನನ್ನ ಸೋಲ್ಸೋದನ್ನ ನಾನು ಆಗೋಕೆ ಬಿಡೋಲ್ಲ. ಬಿಗ್ ಮ್ಯಾನ್ ಗೆ ಚಾಲೆಂಜ್. ಬಿಗ್ ಮ್ಯಾನ್ ತೆಗಿತಾನೆ. ಎಲ್ಲರ ನೆಮ್ಮದಿ. ಬಾ ಪಿಗ್ಮ್ಯಾನ್, ಹೋಗೋಣ ಇಲ್ಲಿಂದ ಓಡೋದೇ ಬುದ್ಧಿವಂತಿಕೆ. ಓಡಿ. ವ್ಯಾಕ್ಯೂಮ್ ಸಿಸ್ಟಮ್ ನ ಆನ್ ಮಾಡು. ಬಹಳ ತಲೆ ಓಡುತ್ತೆ ಆ ಬೆಕ್ಕುಗಳದು. ಹಿಡೀರಿ ಅವ್ರನ್ನ. ಈಗ ಹೆಚ್ಚು ದೂರ ಹೋಗಿರ್ಲಿಕ್ಕಿಲ್ಲ. ಕುತ್ಕೊಳ್ಳಿ. ಕುತ್ಕೊಳ್ಳಿ. ಬೇಗನೆ ಹೋಗು.
ಏಯ್, ಈಗ ಎಲ್ಲಿ ಹೊಡಿ ಹೋಗ್ತೀರಾ? ಫೈರ್! ಬೇಗನೆ ಓಡಿಸು ಮಗ, ಬೇಗನೆ ಓಡಿಸು. ಅರೇ ಸರ್, ಇವರೆಲ್ಲ ಗಂಡಗೋಲನ ಇಲಾಖೆಗೆ ಹೋಗ್ಬಿಟ್ರು. ಅರೇ ಹೆದರ್ಕೊಂಬೇಡ, ನಾವು ಅವ್ರನ್ನ ಹಿಡಿಬೇಕು. ನಡಿ ಅವ್ರ ಹಿಂದೆ. ಸರ್, ಎಲ್ಲಿ ಹೋದ್ರು? ಅರೆ ಪಿಗ್ಗಳ ಮಕ್ಕಳೇ, ಖಡ್ಗ ಮೃಗದ ಜೊತೆ ಯುದ್ಧ ಮಾಡಿದ್ರೆ ಗಾಳಿಯಲ್ಲಿ ಹಾರು ಹೋಗ್ತೀರಿ. ಓಡು. ನನ್ನ ಮಿಕ್ಸರ್ ಗ್ರೈಂಡರ್ ಅದನ್ನ ಸರಿ ಮಾಡೋದಕ್ಕೆ ತಗೊಂಡೋಗ್ತೀನಿ ಪಿಗೇರಿಯೇ. ಖಡ್ಗ ಮೃಗದ ಮೇಲೆ ಅಟ್ಯಾಕ್. ಬಿಡುವುದಿಲ್ಲ, ಬಿಡುವುದಿಲ್ಲ, ಯಾರನ್ನು ಬಿಡುವುದಿಲ್ಲ. ಹೇ ಗೇಡಗೋನ್, ದುಷ್ಟರ ನೆಮ್ಮದಿ ಕೊಡಿಸೋದಕ್ಕೆ ಬಂದಿದ್ದಾನೆ ಪಿಗ್ ಮ್ಯಾನ್, ಪಿಗ್ ಮ್ಯಾನ್, ಪಿಗ್ ಮ್ಯಾನ್. ಹೇ ಪಿಗ್ ಮ್ಯಾನ್, ನಿನ್ನ ಮಕ್ಕಳದ ಆಟದ ಸಾಮಾನಾಗ್ತಿ. ಈಗೇನ್ ಮಾಡ್ತಿ ಹೇಳು? ಅದೇ ನಮನ ಮಾಡೋದು, ನಮನ ಮಾಡೋದು, ನಮನ ಮಾಡೋದು, ನಮನ ಮಾಡೋದು. ನೋಡೋ ಮಗ, ಇದು ನಮನ ಮಾಡೋ ಟೈಮ್ ಅಲ್ಲ. ದೊಡ್ಡವ್ರು ಹೇಳಿದ್ದಾರೆ ಕಳೆದು ಹೋದ ಸಮಯ ವಾಪಸ್ ಬರಲ್ಲ ಅಂತ. ನಾವು ಸಹ ಬೇರೆಯವ್ರ ತರ ನಿಮಗೆ ಪ್ರೀತಿ ಪಾತ್ರರಾಗ್ತೇವೆ. ವಾ 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 ವಾ, ಎಂತ ಶಾಯರಿ, ಎಂತ ಶಾಯರಿ, ಶಾಯರಿ. ಆದ್ರಪ್ಪ, ಶಾಯರ್ಗೂ ನನ್ನ ಪ್ರಾಬ್ಲಮ್ಗೂ ಏನ್ ಕನೆಕ್ಷನ್ ಇದೆ? ನೋಡೋ ಮಗನೇ, ಟೈಮ್ ಸರಿ ಇಲ್ಲ. ನಿನ್ನ ಮೇಲೆ ಗೆಂಡ ಅಟ್ಯಾಕ್ ಮಾಡ್ಲಿಕ್ಕೂ ಮುಂಚೆ ನೀನೇ ಹೊರಡ್ಬಿಡು. ಹೊರತೆಗೆ ನಿನ್ನ ಬಾಂಬನ್ನು. ಓಕೆ ಗೆಂಡೆಗೋಲ್, ನನ್ನಲ್ಲಿ ನಿನಗಾಗಿ ಸ್ಪೆಷಲ್ ವಾಟರ್ ಮೆಲನ್ ಮಾಸ್ಕ್ ಇದೆ. 3 ದಿನ ತನಕ ಹಾಕಿ ತ್ವಚೆಯನ್ನು ಸುಂದರವಾಗಿಸಿ ಹಾಕ್ಸಿ. ಅರೆ ನನಗೇನು ಕಾಣಿಸ್ತಾ ಇಲ್ಲ, ನನಗೇನು ಕಾಣಿಸ್ತಾ ಇಲ್ಲ. ಯಾರನ್ನು ಬಿಡೋದಿಲ್ಲ, ಯಾರನ್ನು ಬಿಡೋದಿಲ್ಲ. ಪಿಗ್ ನನ್ನ ಮಕ್ಕಳೇ, ನನ್ನ ಗೆಳೆಯನಿಗೆ ಹೊಡೆದ್ಯಾ? ನಾನು ನಿನ್ನ ಮೂಗು ಮುರಿತೀನಿ. ಹೈ ಎಲ್ರನ್ನು ಚಟ್ನಿ ಮಾಡ್ತೀನಿ. ಹೇಳು, ಎಲ್ಲ ಗೇಂಡ ಅಂತ ಹೇಳಿ ಎದುರಿಂದ ಹೇಳಿ.
ಒಳ್ಳೇದು, ನನ್ನ ಎದುರೇ ಇದೆಯಾ? ಈಗ ಈಗ ತೋರಿಸ್ತೀನಿ ನಿನಗೆ. ಬಿಡಲ್ಲ ನಿನ್ನ, ಬಿಡಲ್ಲ ನೀನ, ಬಿಡಲ್ಲ. ಹಿಡ್ಕೊಳ್ಳಿ ಅವನನ್ನ. ಪಿಗ್ಮ್ಯಾನ್, ಪಿಗ್ಮ್ಯಾನ್, ನನ್ನ ಗೆಳೆಯನಿಗೆ ಏನಾಯ್ತು? ಇವನನ್ನು ಕಾಪಾಡಿ ಪ್ಲೀಸ್. ಪಿಡಿಯೇಟ್, ಇವನ್ನ ಕೂಡ್ಲೆ ಲ್ಯಾಬೊರೇಟರಿಗೆ ಕರ್ಕೊಂಡು ಹೋಗು. ಇವನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಆಗಕ್ಕೆ ಸಾಧ್ಯವೇ ಇಲ್ಲ. ಪಿಗ್ಮ್ಯಾನ್ ಹತ್ರ ಬುದ್ಧಿಯೇ ಇಲ್ಲ. ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನನ್ನನ್ನು ಸ್ಕ್ಯಾನ್ ಮಾಡಿದ್ರು ಸಿಕ್ಕಿತ ಬುದ್ಧಿ. ಹನಿ, ನನಗೆ ಗೊತ್ತಿದೆ, ನನ್ನ ಗೆಳೆಯ ಹೀಗೆ ಸರಿಯಾಗ್ತಾನೆ. ಹಸಿ ಮೆಣಸು ನನಗೆ ಬಹಳ ಇಷ್ಟ, ಅದರಿಂದ ನನಗೆ ಎನರ್ಜಿ ಸಿಗುತ್ತೆ. ಬಿಗೇರಿ ಅಂಕಲ್, ಇವರೆಲ್ಲ ಬಹಳ ಒಳ್ಳೆಯವರು. ಪ್ಲೀಸ್ ಅವರನ್ನು ಹೋಗಕ್ ಬಿಡಿ, ರಿಸರ್ಚ್ ಮಾಡಬೇಡಿ. ಮೆದುಳು ಬೇಕಾಗಿದ್ದು ಖಡ್ಗಮೃಗವನ್ನ ಹಿಡಿಯೋದಕ್ಕಲ್ವಾ? ಅವನಂತೂ ನಮ್ಮ ವಶದಲ್ಲಿದ್ದಾನೆ ಅಲ್ವಾ? ಹಾ ಹಾ, ಇದನ್ನ ಈ ಮಕ್ಕಳು ಮಾಡಿದ್ರು. ನಿಮ್ಮ ಜೀವ ಕೂಡ ಉಳಿಸಿದ್ದಾರೆ ನೋಡಿ ಜನ, ನೋಡಿ. ನಾನು ಇವ್ರ ಮೇಲೆ ರಿಸರ್ಚ್ ಮಾಡು, ಇದು ಸಾಧ್ಯವಿಲ್ಲ. ಮತ್ತೆ ಬೇರೆ ಯಾರಾದ್ರೂ ಮಾಡೋದಕ್ಕೆ ನಾನ್ ಬಿಡೋಲ್ಲ. ಮಕ್ಕಳೇ, ನೀವು ಸ್ವತಂತ್ರರು. ಥ್ಯಾಂಕ್ ಯು ಅಂಕಲ್. ಪಿಗ್ಮ್ಯಾನ್, ನಾವು ವಾಪಸ್ಸು ಪೃಥ್ವಿಗೆ ಹೋಗುವ ಆಶೆನೆ ಬಿಟ್ಬಿಟ್ಟಿದ್ದಿ. ಇದೆಲ್ಲ ನಿನ್ನ ದೆಸೆಯಿಂದ ಆಗಿರೋದು. ಗೆಳೆತನ ಮಾಡಿದ್ರೆ ನಿಭಾಯಿಸ್ಬೇಕಲ್ಲ ಮತ್ತೆ. ಆದ್ರೆ ನಾವು ಹಿಂದೆ ಹೋಗುವುದು ಹೇಗೆ? ರಾಕೆಟ್ ಕೆಟ್ಟೋಗಿದೆ. ಶತ್ರುಗಳು ಹೈಟೆಕ್ ಪ್ಲೇನ್ ತೆಗೀರಿ. ಅರೆ, ಇದಂತೂ ನಮ್ಮ ಮೇಡಮ್ ಮತ್ತೆ ಕನ್ನ ಸಾಹೇಬ್ರ ಚಿಕ್ಕಪ್ಪ. ಮತ್ತೆ ನನ್ನ ಅಣ್ಣ ಕೂಡ. ಹಾ, ನನ್ನ ಮಗನೇ. ವಾವ್, ನಾನು ಇವತ್ತು ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ರೆ ಇವ್ರುಗಳ ಸಹಾಯದಿಂದ. ಇವರೆಲ್ಲ ತುಂಬಾ ಒಳ್ಳೆಯವರು. ಇದ್ರ ಬಗ್ಗೆ ದೊಡ್ಡವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನೀನು ಬರ್ಲಿಕ್ಕೆ ತಡವಾದ್ರೂ ಪರವಾಗಿಲ್ಲ. ಧನ್ಯವಾದಗಳು ನೀನು ಬಂದಿದ್ದಕ್ಕೆ. ನೀನು ಪೃಥ್ವಿಯಿಂದ ವಾಪಸ್ ಬಂದು ನಮ್ ಜೊತೆ ಡಿಕ್ಕಿ ಆಗಿದ್ದಕ್ಕೆ. ನೋಡ ನೋಡ ಮಗನ, ಎಷ್ಟು ಚೆನ್ನಾಗಿ ಶಾರಿ ಹೇಳ್ತಾರೆ ನಿಮ್ಮಪ್ಪ. ರೈಲ್ ಗಾಡಿ ಹೋಗ್ತಿದ್ರೆ ಎಲ್ಲಾ ಪೋಲ್ಗಳು ಅಲ್ಲಾಡಿದ್ವು. ಯಾರಿಂದ ಯಾರ್ಯಾರ ದೂರವಾಗಿದ್ರು ಎಲ್ಲ ಸೇರ್ಬಿಟ್ರು. ಹೊಡಿ ಚಪ್ಪಾಳೆ. ಹಾ ಜನಾಬ್, ನಿಮ್ಮ ಶಾಯರಿಯಲ್ಲಿ ತುಂಬಾ ಆಳವಿದೆ. ಎಲ್ಲಿಂದ ಬಂದಿದ್ದೀರಿ? ನಿಮ್ಮ ತಶ್ರೀಫ್ ಹೇಳಿ, ಸ್ವಲ್ಪ ಸ್ವಲ್ಪ ಹೇಳಿ. ನೀವು ನಮ್ಮ ಹೃದಯದಲ್ಲಿ ಇರ್ತಾರೆ. ನನಗೆ ಖನ್ನ ಹೇಳ್ತಾರೆ. ಹೊಡಿ ಚಪ್ಪಾಳೆ. ಈಗ ಮುಷಾಯರ ಶುರುವಾಗೋದಕ್ಕಿಂತ ಮೊದಲು ಪೃಥ್ವಿಗೆ ಹೋಗಿ ಬಿಡುವ. ಎನಿ ಡೌಟ್?